ವೀಕ್ಷಕರೇ, ಯಾವುದೇ ಒಂದು ಫಂಕ್ಷನ್ನಲ್ಲಿ ಪ್ರೆಷರ್ನ ಅವಾಯ್ಡ್ ಮಾಡೋಕೆ ಮತ್ತೆ ಆ ಫಂಕ್ಷನ್ ಸ್ಮೂತ್ ಆಗಿ ರನ್ ಆಗೋದಕ್ಕೆ ಫಂಕ್ಷನ್ನ ಪೂರ್ತಿ ಹೊಣೆಯನ್ನ ಇವೆಂಟ್ ಪ್ಲಾನರ್ಸ್ಗೆ ಕೊಡ್ತಾರೆ. ಡೆಕೋರೇಷನ್ ನಿಂದ ಹಿಡಿದು ಅಡುಗೆ, ಡಿಜೆ, ಲೈಟ್ ಸಿಸ್ಟಮ್ ವರೆಗೂ ಇವೆಂಟ್ ಪ್ಲಾನರ್ಸೇ ನೋಡ್ಕೊಳ್ತಾರೆ. ಈ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ನಲ್ಲಿ ಕೇವಲ ಒಂದು ದಿನದ ಇವೆಂಟ್ಸ್ಗೆ 20,000ದಿಂದ 1,00,000ದವರೆಗೂ ಪ್ರಾಫಿಟ್ ಇದೆ ವೀಕ್ಷಕರೇ. ಇನ್ನು ಮೆಟ್ರೋ ಸಿಟಿ ಕಡೆಗಾದ್ರಂತೂ ಅದು 4ರಿಂದ 5 ಲಕ್ಷಕ್ಕೂ ರೀಚ್ ಆಗುತ್ತೆ. ಇವೆಂಟ್ಸ್ ಪ್ಯಾಕೇಜ್ಗಳು ಕಡಿಮೆ ಅಂದ್ರೂ 3 ಲಕ್ಷದಿಂದ ಶುರುವಾದ್ರೂ ಸೌಂಡ್ ಸಿಸ್ಟಮ್, ಅಡುಗೆ, ಟ್ರಾನ್ಸ್ಪೋರ್ಟೇಷನ್, ಡೆಕೋರೇಷನ್ ಎಲ್ಲ ಸೇರಿ 1.5ರಿಂದ 2 ಲಕ್ಷ ಖರ್ಚಾದ್ರೂ 50,000 ಬರೀ ಪ್ರಾಫಿಟೇ ಆಗುತ್ತೆ. ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ನ ಮಾರ್ಕೆಟ್ ವ್ಯಾಲ್ಯೂ ಬರೋಬ್ಬರಿ 5,000 ಕೋಟಿಯಷ್ಟಿದೆ ವೀಕ್ಷಕರೇ. ಹಾಗೆ ಇದು ಪ್ರತಿ ವರ್ಷ 15%ನಂತೆ ಇನ್ಕ್ರೀಸ್ ಕೂಡ ಆಗ್ತಾ ಇದೆ. ಸೊ ಈ ಬಿಸ್ನೆಸ್ ತುಂಬಾನೇ ಪ್ರಾಫಿಟೇಬಲ್ ಅಂತ ಹೇಳ್ಬೋದು. ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೆ ಅತಿ ಮುಖ್ಯವಾಗಿ ನೀವು ತುಂಬಾನೇ ಆಕ್ಟಿವ್ ಪರ್ಸನ್ ಆಗಿರಬೇಕು. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಹೈ ಲೆವೆಲ್ನಲ್ಲೇ ಇರಬೇಕು. ಯಾಕಂದರೆ ಈ ಬಿಸ್ನೆಸ್ನಲ್ಲಿ ಕ್ಲೈಂಟ್ಗಳ ಹತ್ರ ನೀವು ಹೇಗೆ ಮಾತಾಡ್ತೀರಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಒಂದು ಇವೆಂಟನ್ನು ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗಬೇಕು ಅಂದರೆ ನಿಮ್ಮ ಹತ್ರ ಅಷ್ಟೇ ಎನರ್ಜಿ ಎಲ್ಲ ಟೈಮ್ನಲ್ಲೂ ಇರಬೇಕಾಗುತ್ತೆ. ತುಂಬ ಪ್ರೆಷರ್ ಮತ್ತು ಸ್ಟ್ರೆಸ್ ಕೊಡುವಂಥ ಕೆಲಸ ಇದು. ಇವೆಂಟ್ ಮುಗಿಯೋವರೆಗೆ ಕೊನೆ ತನಕ ನಿಮ್ಮ ಕ್ಲೈಂಟ್ಗೆ ಯಾವುದೇ ಒಂದು ವಸ್ತು ಅಥವಾ ಸರ್ವಿಸ್ ಕಡಿಮೆ ಆಗದೆ ಇರೋ ಥರ ರನ್ ಮಾಡೋ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಅಫ್ಕೋರ್ಸ್ ಎಲ್ಲದನ್ನೂ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಸ್ಮೂತ್ ಆಗಿ ರನ್ ಆಗುತ್ತೆ. ಇದಕ್ಕೆ ನಿಮಗೆ ಒಂದು ಟೀಮ್ನ ಅವಶ್ಯಕತೆನೂ ಇದ್ದೇ ಇರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಒಂದಿಬ್ಬರನ್ನ ತಗೊಂಡು ನಿಮ್ಮ ಟೀಮ್ನ ಒಂದು ಸಣ್ಣ ಆಫೀಸ್ನಲ್ಲಿ ಗ್ಯಾದರ್ ಮಾಡಿ ಏನೆಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಆಫೀಸ್ ಮುಖಾಂತರನೇ ನಿಮ್ಮೆಲ್ಲ ಬಿಸ್ನೆಸ್ಗಳನ್ನು ಮ್ಯಾನೇಜ್ ಮಾಡ್ಬೋದು. ಹಾಗೆ ನೀವು ಪ್ರೊವೈಡ್ ಮಾಡೋ ಇವೆಂಟ್ಗಳ ಪ್ಲಾನ್ಗಳನ್ನು ಆಫೀಸ್ನಲ್ಲಿ ಲಿಸ್ಟ್ ಮಾಡಿರಬೇಕು. ಫ್ಯೂಚರ್ನಲ್ಲಿ ನೀವು ಡೀಲ್ ಮಾಡೋ ಇವೆಂಟ್ಸ್ಗಳ ಫೋಟೋಸ್ಗಳನ್ನ ಕೂಡ ಇಲ್ಲಿ ಫ್ರೇಮ್ ಮಾಡಿ ಹಾಕಿರಬೇಕು. ಸೊ ದ್ಯಾಟ್ ನಿಮ್ಮ ಆಫೀಸ್ಗೆ ಬರೋ ಕ್ಲೈಂಟ್ಸ್ ನಿಮ್ಮ ವರ್ಕ್ಸ್ ಮತ್ತೆ ಪ್ರೆಸೆಂಟೇಷನ್ ನೋಡಿ ಆರ್ಡರ್ಸ್ ಅನ್ನು ನಿಮಗೆ ಕೊಡೋಕೆ ಡಿಸೈಡ್ ಮಾಡ್ತಾರೆ. ಇನ್ನು ನಿಮ್ಮ ಟೀಮ್ ಗ್ಯಾದರ್ ಆದಮೇಲೆ ಒಂದಿಷ್ಟು ಪ್ಯಾಕೇಜ್ಗಳನ್ನ ಪ್ಲಾನ್ ಮಾಡಬೇಕು. ಬುಕಿಂಗ್ ಪೀಪಲ್, ಕ್ಯಾಮರಾಮನ್, ಸೌಂಡ್ ಸಿಸ್ಟಮ್, ಡಿಜೆ, ಇವೆಂಟ್ ಪ್ಲೇಸ್ಗಳು ಇವರೆಲ್ಲರ ಕಾಂಟ್ಯಾಕ್ಟ್ಗಳನ್ನ ಕಲೆಕ್ಟ್ ಮಾಡಿ ಅವರ ಚಾರ್ಜ್ಗಳು ಮತ್ತು ಸರ್ವಿಸ್, ಅವರ ಶೆಡ್ಯೂಲ್ ಇವೆಲ್ಲವನ್ನು ತಿಳ್ಕೊಂಡಿರಬೇಕು. ನಿಮ್ಮ ಲೊಕೇಶನ್ನಲ್ಲಿ ಎಷ್ಟು ಈ ಥರದ ಸರ್ವಿಸ್ ಕೊಡ್ತಿದ್ದಾರೆ ಅವರೆಲ್ಲರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಮ ಹತ್ರ ಇರಬೇಕು. ಯಾಕಂದರೆ ಏನೋ ಅರ್ಜೆಂಟ್ ಅಂತ ಯಾರಾದರೂ ಒಬ್ರು ಸೌಂಡ್ ಸಿಸ್ಟಮ್ ಅಥವಾ ಕ್ಯಾಮರಾಮನ್ ಕೈ ಕೊಟ್ಟರೆ ಇವೆಂಟ್ ಕ್ಯಾನ್ಸಲ್ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ಎಲ್ಲರ ಕಾಂಟ್ಯಾಕ್ಟ್ ಇದ್ದಾಗ ಒಂದು ದಿನ ಬೇರೆಯವರನ್ನ ಹಾಕೊಂಡು ರನ್ ಮಾಡಬೇಕಾಗುತ್ತೆ. ಸೊ ಇವರೆಲ್ಲರ ಚಾರ್ಜ್ ಮತ್ತು ಸರ್ವಿಸ್ ಡೀಟೇಲ್ಸ್ ತಗೊಂಡು ಅದರ ಆಧಾರದ ಮೇಲೆ ನಿಮ್ಮ ಕಮಿಷನ್ ಅನ್ನು ಸೇರಿಸಿ ಪ್ಯಾಕೇಜ್ ರೆಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೌಂಡ್ ಸಿಸ್ಟಮ್, ಅಡುಗೆ, ಡೆಕೋರೇಷನ್ ಐಟಮ್ಸ್, ಕ್ಯಾಮರಾಮನ್ ಎಲ್ಲ ಸೇರಿ ಒಂದು 2 ಲಕ್ಷನೇ ಆಯಿತು ಅಂತ ಇಟ್ಕೊಳ್ಳಿ. ಪ್ಲಸ್ ನಿಮ್ಮ ಕಮಿಷನ್ ಒಂದು 50ರಿಂದ 60,000. ಸೊ ಪ್ಯಾಕೇಜ್ ರೇಟ್ 2,60,000. ಕ್ಲೈಂಟ್ಗೆ ನೀವು ಈ ಪ್ಯಾಕೇಜ್ನಲ್ಲಿ ಇಂತಿಷ್ಟು ಸರ್ವಿಸ್ ಕೊಡ್ತೀರಿ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಆರ್ಡರ್ ತಗೊಳ್ಳೋವಾಗ ಲೀಗಲ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ದೊಡ್ಡ ಅಮೌಂಟ್ ಅಲ್ವಾ, ಹಾಗಾಗಿ ಮ್ಯಾಂಡೇಟರಿ ಏನಿಲ್ಲ, ಬಟ್ ಲೀಗಲ್ ಅಗ್ರಿಮೆಂಟ್ ಆಪ್ಷನ್ ಇದ್ರೆ ಕ್ಲೈಂಟ್ಗಳಿಗೆ ಒಂದು ನಂಬಿಕೆ ಇರುತ್ತೆ ನಿಮ್ಮ ಬಿಸ್ನೆಸ್ ಮೇಲೆ. ಪ್ಯಾಕೇಜ್ ಎಲ್ಲ ಪ್ಲಾನ್ ಮಾಡಾದ್ಮೇಲೆ ಮಾರ್ಕೆಟಿಂಗ್ ಮಾಡಿಸಬೇಕು. ಸೋಷಿಯಲ್ ಮೀಡಿಯಾ ಪೇಜ್ಗಳು, ಟಿವಿ ಆಡ್ಸ್, ಬ್ಯಾನರ್ಸ್, ವಿಸಿಟಿಂಗ್ ಕಾರ್ಡ್ಸ್, ನಿಮ್ಮ ವೆಬ್ಸೈಟ್ ಹೀಗೆ ಎಲ್ಲ ಥರದಲ್ಲೂ ಮಾರ್ಕೆಟಿಂಗ್ ಮಾಡಿಸಬೇಕಾಗುತ್ತೆ. ಆಫೀಸ್ ಸ್ಪೇಸ್, ವೆಬ್ಸೈಟ್, ಸ್ಟಾಫ್ಸ್ ಪೇಮೆಂಟ್, ಟ್ರಾನ್ಸ್ಪೋರ್ಟೇಷನ್, ಹಾಗೆ ನಿಮ್ಮ ಇವೆಂಟ್ ಟೀಮ್ ಇರುತ್ತಲ್ಲ, ಅಡುಗೆ, ಸೌಂಡ್ ಸಿಸ್ಟಮ್, ಕ್ಯಾಮರಾಮನ್ ಅವ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಸೇರಿ 1 ಲಕ್ಷ ಸ್ಟಾರ್ಟಿಂಗಲ್ಲಿ ಸಾಕಾಗುತ್ತೆ. ಆಫೀಸ್ ರೆಂಟ್, ಸ್ಟಾಫ್ ಸ್ಯಾಲರಿ ಮತ್ತು ಮಾರ್ಕೆಟಿಂಗ್ ಇವಿಷ್ಟಕ್ಕೆ ಮಾತ್ರ ಸ್ಟಾರ್ಟಪ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್, ಇವೆಂಟ್ ಟೀಮ್ಗೆ ಅಡ್ವಾನ್ಸ್ ಇದೆಲ್ಲ ನಿಮಗೆ ಆರ್ಡರ್ ಬಂದ ಮೇಲೆ ಕೊಡ್ಬೋದು. ಸೊ ಕಡಿಮೆ ದುಡ್ಡಲ್ಲೇ ಶುರು ಮಾಡಿ ಒಳ್ಳೆ ಪ್ರಾಫಿಟ್ನ ಈ ಬಿಸ್ನೆಸ್ನಲ್ಲಿ ಮಾಡ್ಬೋದು ವೀಕ್ಷಕರೇ. ಇನ್ನೇನಾದರೂ ಡೌಟ್ಸ್ ಅಥವಾ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ನಲ್ಲಿ ಡ್ರಾಪ್ ಮಾಡಿ. ಧನ್ಯವಾದಗಳು.